ಇದೀಗ ಶ್ರೀ ರವೀಂದ್ರ ಕತ್ತಿ ಕವಿಗಳು ಮುಧೋಳ್ ಇವರು ಕವನವನ್ನು ವಾಚನ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಡಾಕ್ಟರ್ ರವೀಂದ್ರ ಕತ್ತಿ. ನಾನೀಗ ಗಜಲನ್ನು ಓದ್ತಾ ಇದ್ದೆ. ಸುಂದರಿ, ನಿನ್ನನ್ನು ಸದಾ ದಿಟ್ಟಿಸಿ ನೋಡಬೇಕೆಂದುಕೊಂಡಿರಲಿಲ್ಲ, ನನ್ನ ಕನಸುಗಳೇ ಆಗಿದ್ದವು. ಸುಂದರಿ, ನಿನ್ನನ್ನು ಸದಾ ದಿಟ್ಟಿಸಿ ನೋಡಬೇಕೆಂದುಕೊಂಡಿರಲಿಲ್ಲ, ನನ್ನ ಕನಸುಗಳೇ ಆಗಿದ್ದವು. ನನ್ನ ಕಣ್ಣುಗಳು ಸದಾ ನಿನಗೆ ಸಹಕರಿಸಬೇಕಿರಲಿಲ್ಲ, ನಿನ್ನ ತುಟಿಯ ಬಣ್ಣಗಳೇ ಆಗಿದ್ದವು. ಸುಂದರಿ, ನನ್ನ ಕರ್ಣಗಳಿಗೆ ಸದಾ ಕೇಳುವ ಯಾವ ಹುಚ್ಚು ಬಯಕೆಗಳೂ ಉಳಿದಿರಲಿಲ್ಲ, ನನ್ನ ಕರ್ಣಗಳಿಗೆ ಸದಾ ಕೇಳುವ ಯಾವ ಹುಚ್ಚು ಬಯಕೆಗಳೂ ಉಳಿದಿರಲಿಲ್ಲ. ರಾಗರತಿಯ ನಂದು ಸುಮ್ಮನೆ ಬಿಡಲಿಲ್ಲ, ನಿನ್ನ ತಪ್ತ ಪ್ರೇಮದ ಸಪ್ತ ಸ್ವರಗಳೇ ಆಗಿದ್ದವು. ನಿನ್ನ ತಪ್ತ ಪ್ರೇಮದ ಸಪ್ತ ಸ್ವರಗಳೇ ಆಗಿದ್ದವು. ಸುಂದರಿ, ನಿನ್ನನ್ನು ಸದಾ ವರ್ಣನೆಯಲ್ಲಿ ಪ್ರಣಯ ಕವಿತೆಗಳಂತೆ ಹಿಡಿದಿಡಬೇಕೆಂದುಕೊಂಡಿರಲಿಲ್ಲ, ನಿನ್ನನ್ನು ಸದಾ ವರ್ಣನೆಗಳಲ್ಲಿ ಪ್ರಣಯ ಕವಿತೆಗಳಂತೆ ಹಿಡಿದಿಡಬೇಕೆಂದುಕೊಂಡಿರಲಿಲ್ಲ. ಅಂದುಕೊಂಡಂತೆ ಅದಾವುದೂ ನಡೆಯಲಿಲ್ಲ. ಕನಸುಗಳು ತಂದಿದ್ದ ಕಲ್ಪನೆಗಳೇ ಆಗಿದ್ದವು, ಕನಸುಗಳು ತಂದಿದ್ದ ಕಲ್ಪನೆಗಳೇ. ಸುಂದರಿ, ನಿನ್ನನ್ನು ಎಂದೂ ಶೃಂಗಾರ ಕವಿಗಳಂತೆ ಪ್ರೇಮಿಸಬೇಕೆಂದುಕೊಂಡಿರಲಿಲ್ಲ, ನಿನ್ನನ್ನು ಎಂದೂ ಶೃಂಗಾರ ಕವಿಯಂತೆ ಪ್ರೇಮಿಸಬೇಕೆಂದುಕೊಂಡಿರಲಿಲ್ಲ. ಮೋಹವು ಸೆಳೆತವೇ ನಿಲ್ಲಿಸಲಿಲ್ಲ, ಮುದ್ದಾಡುವ ವಿರಹಗಳೇ ಆಗಿದ್ದವು. ಸುಂದರಿ, ಯಾವ ಕಾಲಕ್ಕೂ ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆಗಳಲ್ಲಿರಲಿಲ್ಲ. ಸುಂದರಿ, ಯಾವ ಕಾಲಕ್ಕೂ ನಿನ್ನನ್ನು ಕಳೆದುಕೊಳ್ಳುವ ಇಚ್ಛೆಗಳಲ್ಲಿರಲಿಲ್ಲ. ಆದರೂ ಬುದ್ಧಿಗೇಕೋ ಹೊಳೆಯಲಿಲ್ಲ, ಈ ಲೋಕದ